ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಗುರುವಾರದ ವ್ಲಾಗ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ ಅಂತ ಕೇಳ್ತಾ ಬನ್ನಿ. ಲೇಟ್ ಮಾಡೋದು ಬೇಡ, ವಿಡಿಯೋ ನೋಡ್ಕೊಂಬನ್ನಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಸಿಂಪಲ್ಲಾಗಿ ರಂಗೋಲಿ ಬಿಡ್ತಾಯಿದ್ದೀನಿ, ಟೈಮ್ ಇಲ್ಲದೆ ಇರೋ ಕಾರಣ. ರಂಗೋಲಿ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಬಿಸಿನೀರನ್ನ ಕುಡಿಯೋಕ್ಕೆ ಅಂತ ಬಿಸಿನೀರು ಕಾಯಿಸ್ಕೊಂಡೆ. ನಿಂಬೆಹಣ್ಣು ಖಾಲಿಯಾಗಿತ್ತು, ಸೊ ಹಾಗೆ ಬಿಸಿನೀರನ್ನು ಮಾತ್ರ ನಾನು ಕಾಯಿಸ್ಕೊಂಡ್ಬಿಟ್ಟು ಬಿಸಿನೀರನ್ನು ಕುಡಿದೆ. ಇವತ್ತು ಯಾವುದೇ ರೀತಿ ಸ್ಮೂದಿ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟೆ ಇವತ್ತು. ಹಾಗಾಗಿ ಡೈರೆಕ್ಟ್ ಯಾಕೋ ವೆದರು ಕೂಡ ತುಂಬ ಕೂಲಾಗಿರೋದ್ರಿಂದ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಬೆಳಗ್ಗೆನೇ ಇವತ್ತು ಸ್ಮೂದಿ ಬದಲಾಗಿ ಟೀ ಕೂಡ ಮಾಡಿಕೊಂಡು ಕುಡಿದೆ. ಅದಾದ ನಂತರ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಮಶ್ರೂಮ್ ಪೆಪ್ಪರ್ ಫ್ರೈ ಮತ್ತು ದೋಸೆಯನ್ನು ಮಾಡ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ ಈ ರೆಸಿಪಿ, ಟ್ರೈ ಮಾಡಿ. 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿನ ಉದ್ದುದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಣ್ಣ ಕೂಡ ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿದೆನ ಫ್ರೈ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಪ್ಯಾಕೆಟ್ ಮಶ್ರೂಮ್ ಕ್ವಾಂಟಿಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ನೀವು ಪೇಸ್ಟ್ ಕೂಡ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಡೈರೆಕ್ಟ್ ಆದರೂ ಹಾಕ್ಕೊಳ್ಬೋದು. ಸಮಯ ಇಲ್ಲದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ಕೊಂಡೆ. ಆ್ಯಕ್ಚುಲಿ ಈರುಳ್ಳಿ ಮತ್ತು ಟೊಮ್ಯಾಟೊ ಇದನ್ನೆಲ್ಲ ರುಬ್ಬಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಸಮಯ ಇಲ್ಲದಕ್ಕೆ ನಾನು ಈ ಥರ ಮಾಡಿಕೊಂಡೆ. ಕೆಲವೊಂದು ಸಲ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಅಡುಗೆಯಲ್ಲಿ, ಯಾಕಂದರೆ ಸಮಯವನ್ನು ನೋಡ್ಕೊಂಡು ನಾವು ಕುಕ್ ಮಾಡಬೇಕು. ಸ್ವಲ್ಪ ಹಿಂಗು ಒಂದು ಫ್ಲೇವರ್ಗೆ ಮತ್ತು ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ಪೆಪ್ಪರ್ ಪೌಡ್ರ್ ಇದಕ್ಕೆ ಮೇನ್ ಬೇಕಾಗಿರೋವಂಥದ್ದು. 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ರುಚಿ ಚೆನ್ನಾಗಿ ಬರುತ್ತೆ, ಗ್ರೇವಿಗಳಾಗಲಿ ಪಲ್ಯಗಳಾಗಲಿ. ಈಗ ಮಶ್ರೂಮ್ನ ನೀಟಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿ ನೀರನ್ನು ನಾನು ಬಳಸ್ತಾ ಇಲ್ಲ, ಯಾಕಂದರೆ ಮಶ್ರೂಮಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಯೋಕ್ಕೆ ಬಿಟ್ಟೆ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಅದೇ ನೀರು ಬಿಟ್ಕೊಂಡಿದೆ. ಸೊ ಈಗ ಇದು ಚೆನ್ನಾಗಿ ರೆಡಿಯಾಗಿದೆ. ಆ್ಯಂಡ್ ಇದಕ್ಕೆ ತೆಂಗಿನಕಾಯಿ ಹಾಲು ಅಥವಾ ನೀವು ತೆಂಗಿನಕಾಯಿ ರುಬ್ಬಿ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ನಾವು ಸ್ವಲ್ಪ ತೆಳುವಾಗಿ ಗ್ರೇವಿ ಥರ ಬರಲಿ ಅನ್ನೋರು ತೆಂಗಿನ ಹಾಲನ್ನು ಕೂಡ ಬಳಸ್ಕೋಬೋದು. ನಾನಿಲ್ಲಿ ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ಕೊಂಡು ಮತ್ತೆ ಒಂದು ಕುದಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾವುದೇ ರೀತಿ ನೀರನ್ನು ನಾನು ಆ್ಯಡ್ ಮಾಡಿಲ್ಲ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ, ಒಂದು ಕುದಿ ಚೆನ್ನಾಗಿ ಕುದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಮಶ್ರೂಮ್ ಪೆಪ್ಪರ್ ರೆಡಿ ಆಗುತ್ತೆ. ಗ್ರೇವಿ ಥರನೇ ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಖಂಡಿತವಾಗ್ಲೂ ಇದು ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಮತ್ತು ತುಂಬ ಸಿಂಪಲ್, ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಮತ್ತು ಅದಾದ ನಂತರ ನಾನು ದೋಸೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದು ಕಾಸ್ಟ್ ಐರನ್ ತವ ಇದು. ಸೊ ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಪಳಗಿಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ದೋಸೆ ಇದರಲ್ಲಿ ಬರ್ತಾಯಿಲ್ಲ. ಸೊ ಇನ್ನೂ ಸ್ವಲ್ಪ ದಿನ ಹೋಗಬೇಕು. ರೀಸೆಂಟಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. 1200 ಅಬೋ ಏನೋ ಆಯಿತು, ಬಟ್ ತುಂಬ ಚೆನ್ನಾಗಿದೆ. ಅದಾದ ನಂತರ ತರಕಾರಿ ಕೂಡ ಸ್ವಲ್ಪ ತರಿಸ್ಕೊಂಡಿದ್ದೆ. ನಾಳೆಗೆ ಏನೇನು ಬೇಕೋ ಅದೆಲ್ಲ ನಾಳೆ ಒಂದು ಮ್ಯಾಂಗೋ ಅಲ್ಲಿ ರೆಸಿಪಿ ಮಾಡೋಣ, ಇನ್ನೇನು ಸೀಸನ್ ಮುಗಿಯೋಕ್ಕೆ ಬಂತು ಅಂಥೇಳಿ
ಮ್ಯಾಂಗೋ ತರಿಸ್ಕೊಂಡಿದ್ದೆ. ಮತ್ತು ಅದಾದ ನಂತರ ಸ್ವಲ್ಪ ಕ್ಯಾರೆಟು ಸೌತೆಕಾಯಿ ಅದೆಲ್ಲ ದಿನ ನಿತ್ಯದ ಒಂದು ಸಲಾಡ್ಗೆ ಅಥವಾ ಹಾಗೆ ನೆಂಚ್ಕೊಂಡು ತಿನ್ನೋಕ್ಕೆ ಬೇಕೇ ಬೇಕು. ಸೊ ಹಾಗಾಗಿ ಸ್ವಲ್ಪ ಕ್ಯಾರೆಟು, ಸೌತೆಕಾಯಿ, ಸ್ವಲ್ಪ ಟೊಮ್ಯಾಟೊ ಕೂಡ ಖಾಲಿಯಾಗಿತ್ತು. ಅದನ್ನು ಕೂಡ ತರಿಸ್ಕೊಂಬಿಟ್ಟು ಸರಿಯಾಗಿ ಅದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಆಮೇಲೆ ವಾಶ್ ಮಾಡಿ ಇಟ್ಕೊಳ್ತೀನಿ. ಜಸ್ಟ್ ಈಗ ಅದನ್ನ ಸೆಗ್ರಿಗೇಟ್ ಮಾಡ್ತಾಯಿದ್ದೆ. ಸೊ ಅದಾದ ನಂತರ ಟೊಮ್ಯಾಟೊ ಹಣ್ಣನ್ನು ಕೂಡ ಸಪ್ರೇಟಾಗಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಕೊಳ್ತೋಗುವಂಥ ಚಾನ್ಸಸ್ ಇರುತ್ತೆ. ತರಕಾರಿಗಳನ್ನು ಆದಷ್ಟು ಸಪ್ರೇಟಾಗಿಟ್ಟರೆ ಫ್ರೆಶ್ ಆಗಿ ಕೂಡ ಇರುತ್ತೆ. ಸೊ ಅದಾದ ನಂತರ ಈಗ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು, ಚಟ್ನಿ ಪುಡಿ. ಸೊ ನನಗೆ ಫೇವ್ರೇಟ್ ಇದು. ಆ್ಯಂಡ್ ಇದನ್ನು ನಾನು ತುಂಬ ಜಾಸ್ತಿ ಮಾಡ್ಕೋತಾ ಇಲ್ಲ. 1/4 kg ಶೇಂಗಾ ಬೀಜವನ್ನು ತೊಗೊಂಡು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಯಾಕಂದರೆ ಜೋರ ಉರಿ ಇಟ್ಟು ಹುರ್ಕೊಂಡ್ರೆ ಬೇಗ ಸೀದೋಗ್ಬಿಡತ್ತೆ, ಬಟ್ ಒಳಗಡೆ ಚೆನ್ನಾಗಿ ಫ್ರೈ ಆಗಿರಲ್ಲ. ಹಾಗಾಗಿ ಇದನ್ನು ಆದಷ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಈಗ ನಾನು ಹುರ್ಕೊಳ್ತಾ ಇದ್ದೀನಿ. ಶೇಂಗಾನ ಹುರಿದು ಸಪ್ರೇಟ್ ಎತ್ತಿಟ್ಟೆ. ಒಂದು ಹಿಡಿಯಷ್ಟು ಕರಿಬೇವು, ಆದಷ್ಟು ಹೆಚ್ಚಿಗೆ ಕರಿಬೇವನ್ನು ಬಳಸಿ. ಯಾಕೆಂದರೆ ಕರಿಬೇವು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕಿಡ್ನಿ ಸ್ಟೋನ್ ಆಗಿದ್ದರೂ ಕೂಡ ಕಡಿಮೆ ಮಾಡುತ್ತೆ, ಹೇರ್ ಗ್ರೋತ್ಗೆ ಎಲ್ಲ ತುಂಬ ಒಳ್ಳೆಯದು. ಸೊ ಪೌಡ್ರ್ ಜೊತೆ ಮಿಕ್ಸ್ ಆದಾಗ ನಮಗೆ ಗೊತ್ತೇ ಆಗಲ್ಲ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಖಾರಕ್ಕೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ ಅಂತ ಅದನ್ನು ರೋಸ್ಟ್ ಮಾಡಿಕೊಂಡೆ. 1/4 kg ಶೇಂಗಾ ಚಟ್ನಿ ಪೌಡ್ರ್ ಮಾಡ್ಕೋಬೇಕಂದ್ರೆ 2 ಗೆಡ್ಡೆ ಬೆಳ್ಳುಳ್ಳಿ ಬೇಕೇ ಬೇಕು. ಚೆನ್ನಾಗಿ ಸಿಪ್ಪೆ ತೆಗಿಬೇಡಿ, ಹಾಗೆ ಹಾಕಿ ಯಾವಾಗಲೂ ಚಟ್ನಿ ಪುಡಿಗಳಿಗೆ ಒಂದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಈಗ ಇದೆಲ್ಲ ಫ್ರೈ ಮಾಡಿಕೊಂಡು ಆ್ಯಂಡ್ ಹುರಿದಿಟ್ಟಿರುವಂಥ ಶೇಂಗಾ ಮೇಲೆ ಇರುವಂಥ ಸಿಪ್ಪೆಯನ್ನು ನಾವು ಚೆನ್ನಾಗಿ ತೆಗೆದುಬಿಟ್ಟು ಅದನ್ನು ತರಿಯಾಗಿ ನಾವು ರುಬ್ಕೋಬೇಕಾಗತ್ತೆ. ಶೇಂಗಾನ ತುಂಬ ಫೈನಾಗಿ ಪೇಸ್ಟ್ ಮಾಡಿದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ತರಿಯಾಗಿ ಇರೋ ರೀತಿಯಲ್ಲಿ ನಾವು ಅದನ್ನು ರುಬ್ಕೊಳ್ಬೇಕು. ಈಗ ಶೇಂಗಾ ಸಿಪ್ಪೆ ಬಿಡಿಸೋದೊಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅಥವಾ ನೀವು ಒಂದು ಟವಲಲ್ಲೆಲ್ಲ ಹಾಕಿ ಕಲ್ಲಿಂದ ಕೂಡ ನೀವು ಇದು ಮಾಡ್ಬೋದು. ಸೊ ಅದೇ ಸಿಪ್ಪೆನ ಹೇಗೆ ರಿಮೂವ್ ಮಾಡೋದು, ಬಿಡಿಸಿಟ್ಟಿರೋ ಸಿಪ್ಪೆನ ಹೆಂಗೆ ತೆಗೆದು ಕಾಳು ಸಪ್ರೇಟ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದಷ್ಟು ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಕಾಯಿ ತುರಿಯೋಂಥ ಮನೆಯಲ್ಲಿ ಹಾಕ್ಕೊಂಡು ನೀವು ಈ ರೀತಿ ಮಾಡಿಕೊಂಡು ಒಂದಷ್ಟು ಸಿಪ್ಪೆಯನ್ನು ನೀವು ರಿಮೂವ್ ಮಾಡ್ಕೋಬೋದು ಈಸಿಯಾಗಿ, ನೋಡ್ತಾ ಇರ್ಬೋದು. ಸೊ ಇಲ್ಲ ಇದೊಂದು ಟಿಪ್ಪನ್ನು ಫಾಲೋ ಮಾಡಿ. ಇದು ಇಲ್ಲ ಅಂದರೆ ನೀವು ಏನಾದರೂ ಫ್ರೈ ಮಾಡಲಿಕ್ಕೆ, ಬೋಂಡಾ ಬಜ್ಜಿ ಫ್ರೈ ಮಾಡಲಿಕ್ಕೆ ಜಾಲರಿ ಇರುತ್ತಲ್ವ, ಅದನ್ನು ಕೂಡ ಬಳಸ್ಕೊಂಡು ನೋಡಿ ನಾನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕ್ಲಿಯರಾಗಿ ನಿಮಗೆ ಅದರ ಸಿಪ್ಪೆ ಎಲ್ಲ ರಿಮೂವ್ ಆಗಿ ಕಾಳು ಮಾತ್ರ ಸಪ್ರೇಟಾಗಿ ಸಿಗುತ್ತೆ. ಈ 2 ಟಿಪ್ಸನ್ನು ಫಾಲೋ ಮಾಡಿ. ಆ್ಯಂಡ್ ಈಗ ನಾನು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದಿಟ್ಟಿರುವಂಥ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫ್ರೈ ಮಾಡಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಕರಿಬೇವು, ಜೀರಿಗೆ, ಅದಕ್ಕೆ ಜೊತೆಗೆ ಸ್ವಲ್ಪ 1 ತುಂಡಷ್ಟು ಹುಣಸೆ ಹಣ್ಣು ಕೂಡ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಕೆಲವ್ರಿಗೆ ಹುಣಸೆ ಹಣ್ಣು ಇಷ್ಟ ಆಗಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಹಾಕೋದ್ರಿಂದ ಚಟ್ನಿ ಪುಡಿ ಬೇಗ ಹಾಳಾಗಲ್ಲ ಮತ್ತು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ತರಿಯಾಗಿ ಈ ರೀತಿ ರುಬ್ಕೊಳ್ಬೇಕು. ಸೊ 1 ರೌಂಡ್ ನೀವು ರುಬ್ಕೊಂಡ್ರೂ ಇದು ಸಾಕಾಗತ್ತೆ. ತುಂಬ ಫೈನಾಗಿ ನೀವು ಇದನ್ನು ರುಬ್ಬಕ್ಕೆ ಹೋಗ್ಬಿಡಿ, ತರಿಯಾಗಿ ಇರಬೇಕು ಚಟ್ನಿ ಪುಡಿಗಳು. ಸ್ವಲ್ಪ ಕೈ ಹಿಡಿದ್ಬಿಟ್ಟು ನೀವು ರುಬ್ಕೊಳ್ತಾ ಇರಬೇಕು. ನೋಡಿ ಈಗ ಪೌಡ್ರ್ ರೆಡಿಯಾಗಿದೆ. ಇದಕ್ಕೆ ನಾನು ಮತ್ತೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ರೆಡ್ ಚಿಲ್ಲಿ ಪೌಡರನ್ನು, ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಆಟೋಮೆಟಿಕ್ ಕಲರ್ ಬರುತ್ತೆ. ಬಟ್ ಇವತ್ತು ನಾನು ಬಳಸಿದ್ದು ಗುಂಟೂರು ಮೆಣಸಿನ್ಕಾಯಿ ಆಗಿರೋದ್ರಿಂದ ಮತ್ತೆ ನಾನು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಕೂಡ ಸಹ ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಪುಡಿ ರೆಡಿ ಆಗುತ್ತೆ. ನಾನು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಲ್ಲ, ಯಾಕಂದರೆ ವೀಕ್ಲಿ 15 ಡೇಸ್ಗಂತೂ ಇದು ನಮಗೆ ಸಾಕಾಗುತ್ತೆ ಊಟಕ್ಕೆ. ಬಟ್ 15 ಡೇಸ್ಗೊಂದ್ಸಲ ನಾವು ಮತ್ತೆ ಬೇಕಾದರೆ ಈ ಥರ ಫ್ರೆಶ್ಶಾಗಿ ಆವಾಗಿಂದ ಆವಾಗಲೇ ಮಾಡಿಕೊಂಡು ತಿನ್ಬೋದು. ಈ ರೆಸಿಪಿ ಕೂಡ ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡೋದನ್ನು
ಮರಿಬೇಡಿ. ಮಸ್ಟ್ ಆ್ಯಂಡ್ ಶುಡ್ ಈ ಥರದ ರೆಸಿಪಿಗಳನ್ನು ಟ್ರೈ ಮಾಡಿ, ಯಾಕೆಂದರೆ ಇದು 15 ಡೇಸ್ವರೆಗೂ ನೀವು ಸ್ಟೋರ್ ಮಾಡ್ಬೋದು. ನೋಡಿದ್ರೆಲ್ಲ ಇವತ್ತಿನ ವ್ಲಾಗ್ ಸೂಪರ್ ಆಗಿತ್ತು ಅಂತ ನನಗನ್ನಿಸಿದೆ. ನಿಮಗೂ ಕೂಡ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.